ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅಲ್ಲಿಗೆ ಪುಷ್ಪಕ್ ಬಂದು ನೋಡೋ ತರ ನಾನೇ ಮಾಡ್ತೀನಿ. ಅಲ್ಲಿಗೆ ಈ ಪ್ಲಾನ್ ನಲ್ಲಿ ನನ್ಗೇನು ಕೆಲ್ಸ ಇಲ್ಲ ಅಂತಾಯ್ತು, ನಾ ಹೊರಡ್ತೀನಿ. ಬಾಲರಾಜ್, ನಿಮ್ಮ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಅವರಿಬ್ಬರನ್ನ ಈ ಗಾರ್ಮೆಂಟ್ಸ್ ಅಲ್ಲಿ ಕೂಡ ಹಾಕೋದಿಕ್ಕೆ ಒಂದೊಳ್ಳೆ ಜಾಗನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡೋದೇನು ಇದೆಯಲ್ಲ ನಮ್ ಗಾರ್ಮೆಂಟ್ಸ್ ಗೋಡೋನು, ಅಲ್ಲಿಗೆ ಅವ್ರನ್ನ ಹೇಗಾದ್ರೂ ಕಳ್ಸೋ ಜವಾಬ್ದಾರಿ ನಂದು. ಏನಾದ್ರೂ ಕೆಲ್ಸ ಹೇಳಿ ಕಳಿಸ್ತೀನಿ ಬಿಡಿ. ಅಷ್ಟೇ, ಸೂಪರ್. ಈ ಪ್ಲಾನು ಖಂಡಿತ ಸಕ್ಸಸ್ ಆಗತ್ತೆ. ಅವಾಗ ಅವರಿಬ್ರು ಕತ್ ಹಿಡ್ದು ಪುಷ್ಪಕ್ಕಾಚೆ ತಳ್ತಾರೆ. ಎಕ್ಸಾಕ್ಟ್ಲಿ. ಜೊತೆಯಲಿ ದಿನವಿಡೀ ನೆನೆಯಲು ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬಾ ಕುತೂಹಲ. ಹನಿ ಹನಿಯ ಸವೇದನೆಯ ನವಿವರಿಸಿ ಹೇಳಲ. ಅಲ್ಲ ಮೈನವ್ರೆ, ನಾನು ತುಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು, ನಿಮ್ ನನ್ ಮಾತು ಕೇಳದೆ ನೀವು ನಡ್ಕೊಂಡು ನನ್ನೂ ತಳ್ಳೋ ಹಾಗೆ ಮಾಡ್ಕೊಂಡ್ ಬರ್ತಿದ್ರಲ್ವಾ, ಇದು ಸರಿನಾ? ಧ್ರುವ ಅವ್ರೆ, ನಡೆದ್ರೆ ಮೈಗ್ ಒಳ್ಳೇದ್ರಿ, ಬನ್ನಿ ನಡ್ಕೊಂಡು ಹೋಗೋಣ. ಎಷ್ಟ್ ದೂರ ಅಂತ ನಡಿಬೇಕ್ರಿ? ನೋಡಿ, ಮುಂದೆ ಹತ್ರದಲ್ಲೇ ಒಂದ್ ದೇವಸ್ಥಾನ ಆಯ್ತಾ, ಅಲ್ಲಿ ಕೈ ಮುಕ್ಕೊಂಡು ಅಲ್ಲಿಂದ ಗಾರ್ಮೆಂಟ್ಸ್ಗೆ ನಿಮ್ಮನ್ನ ಹಿಂದೆ ಕೂರ್ಸ್ಕೊಂಡು ನಾನೇ ಡಬ್ಬಲ್ ಹೊಡ್ಕೊಂಡು ಹೋಗ್ತೀನಿ, ಸರಿನಾ? ಅದಾಗಿರ್ಲಿ, ನೀವ್ ದಿನ ಸೈಕಲ್ ಅಲ್ಲೇ ಓಡಾಡ್ತೀರಲ್ಲ, ಬೆಳಿಗ್ಗೆ ಆದ್ರೆ ಹಾಸ್ಟೆಲ್ ಇಂದ ಗಾರ್ಮೆಂಟ್ಸ್ ಗೆ ಸೈಕಲ್ ಅಲ್ಲೇ ಬರ್ತೀರಾ, ಆಮೇಲೆ ಸಂಜೆ ಆದ್ರೆ ಗಾರ್ಮೆಂಟ್ಸ್ ಇಂದ ಹಾಸ್ಟೆಲ್ ಗೆ ಸೈಕಲ್ ಅಲ್ಲೇ ಹೋಗ್ತೀರಾ. ನಿಮ್ಗೇನ್ ಬೇಜಾರಾಗಲ್ವಾ? ಬೇಜಾರು ಯಾವತ್ತೂ ಆಗಿಲ್ಲ, ಯಾಕಂದ್ರೆ ದಿನ ಸೈಕಲ್ ಹೊಡಿತಿರ್ತೀನಲ್ವಾ, ನನ್ಗೆ ಕೈಕಾಲ್ ನೋವು ಬರಲ್ಲ, ಬೇಸರನೂ ಆಗಲ್ಲ. ಅಪರೂಪಕ್ಕೆ ಆತರ ಮಾಡಿದ್ರೆ ಕೈಕಾಲ್ ನೋವು ಬೇಸರ ಎಲ್ಲ ಬರುತ್ತೆ. ಅದು ಅಲ್ದೆ ನಮ್ ಊರಲ್ಲಾನು ಬೆಳಿಗ್ಗೆ ಸೈಕಲ್ ಹತ್ತಿದೀನಿ ಅಂದ್ರೆ ಸಂಜೆ ಮನೆಗ್ ಬರೋ ಗಂಟ ಸೈಕಲ್ ಎಲ್ಲ ಓಡಾಡ್ತಿದ್ದು. ಏನ್ ಅನ್ಕೊಂಡಿದೀರಾ? ನನಗ್ ಬುದ್ಧಿ ಬಂದಾಗಿಂದ ನಾನು ಸೈಕಲ್ ಎಲ್ಲ ಓಡಾಡ್ತಿದ್ದೀನಿ. ಯಾಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ನಂಬಿಕೆ ಬರ್ತಿಲ್ವಾ? ನನ್ ಕೈಲಿ ಸೈಕಲ್ ಓಡ್ಸಕ್ ಆಗಲ್ಲ ಅಂತ ಅನ್ಕೊಂಡಿದೀರಾ? ಅಲ್ಲ, ನಿಮ್ ಕೈಲಿ ಸೈಕಲ್ ಓಡ್ಸಕ್ ಆಗುತ್ತೆ ಅಂತ ನನಗ್ ಗೊತ್ತು, ಬೇಕಂದ್ರೆ ನೀವ್ ನನ್ನೂ ಕೂರಿಸ್ಕೊಂಡು ಓಡಿಸ್ತೀರಾ. ಆದ್ರೆ ನನ್ಗೆ ಒಂದ್ ವಿಷಯ ನಂಬಿಕೆ ಬರ್ತಿಲ್ಲ. ಏನು? ನಿಮ್ಗೆ ಬುದ್ಧಿ ಬಂದಾಗ್ಲಿಂದ ಸೈಕಲ್ ಓಡಿಸ್ತಿದ್ದೀರಾ ಅಂತ ಅಂದ್ರಲ್ಲ, ಅದು ಅದ್ರಲ್ಲಿ ಅನುಮಾನ ಪಡೋಂತದೇನೈತೆ? ನಿಮ್ಗೆ ಬುದ್ಧಿಯಲ್ಲಿ ಬಂದಿದೆ? ಧ್ರುವ ಅವ್ರೆ, ನನ್ನೇ ಆಡ್ಕೋತೀರಾ? ಸಾರಿ ಬನ್ನಿ. ನಿಮಗ್ ಬುದ್ಧಿಯಲ್ಲಿ ಬಂದಿದೆ ಅಂತ ನೀವು ಉತ್ತರನೇ ಕೊಡ್ಲಿಲ್ಲಪ್ಪ. ಧ್ರುವ ಅವ್ರೆ, ನನಗ್ ಬುದ್ಧಿ ಇದೆ, ನೀವ್ ಗಮನಿಸಿಲ್ಲ ಅಷ್ಟೇ. ಗಮನಿಸೋಕೆ ಅಲ್ಲೇನಾದ್ರೂ ಇರ್ಬೇಕಲ್ವಾ? ನೋಡಿ, ಮತ್ತೆ ನನ್ನ ಹೇಳ್ಸಿದ್ರು ಅಷ್ಟೇ. ಆಮೇಲೆ 2 ಮೊಳ ಹೂ ಕೊಡಪ್ಪ. 2 ಮೊಳ ಅಲ್ಲ, 4 ಮೊಳ ಕೊಡಪ್ಪ. ಯಾಕ್ರಿ 4 ಮೊಳ ಹೂವು? 2 ಮೊಳ ದೇವ್ರಿಗೆ, 2 ಮೊಳ ನಮ್ಮನೆ ದೇವತೆಗೆ. ಏನ್ರಿ ಇದು? ತಿರ್ಕೊಳೆ, ಹೂವ ಮುಡಿಸ್ತೀನಿ. ಏನ್ರಿ ಇದು ಪಬ್ಲಿಕ್ ಅಲ್ಲಿ? ನಿಮ್ಮನ್ನೇ ನೀವು 16 ವರ್ಷದ ಹುಡುಗ ಅನ್ಕೊಂಡಿದ್ದೀರಾ? ವಯಸ್ಸು ದೇಹಕ್ಕೆ, ಮನ್ಸಿಗಲ್ಲ. ತೀರ್ಕೊಳೆ. ನನ್ನ ಹೆಂಡತಿ ಮುಖಕ್ಕೆ ಇವಾಗ ಲಕ್ಷ್ಮಿ ಕಳೆ ಬಂತು ನೋಡಪ್ಪ. ಹೂವ ಇಲ್ಲ ಅಂದ್ರೆ ಲಕ್ಷಣ ಬರಲ್ವಾ? ನಾನು ಹಾಗೆ ಹೇಳದ್ನಾ?
ಹೊಗಳಿದ್ರು ತಪ್ಪು ತಿಳ್ಕೊತೀಯಲ್ಲೇ. ನಿಮ್ ಜೊತೆ ಮಾತಾಡೋರ್ಗ್ ಬುದ್ಧಿ ಇಲ್ಲ. ಆಹಾ 50 ವರ್ಷದಿಂದ ನನ್ ಜೊತೆಲೆ ಮಾತಾಡ್ತಿದ್ಯಾ? ಬುದ್ಧಿ ಇಲ್ವಾ ನಿಂಗೆ? ನಕ್ಕಿದ್ ಸಾಕು, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಧ್ರುವವ್ರೆ, ಒಂದ್ ನಿಮಿಷ ಕೈ ಕೊಡಿ. ಯಾರಪ್ಪ ನೀನ್ ನನಗ್ ತಾತ ಅಂತಿದ್ಯಲ್ಲ? ಐ ಆಮ್ ಎ ಯಂಗ್ ಮ್ಯಾನ್. ಅಯ್ಯೋ ಸಾರಿ ಯಂಗ್ ಮ್ಯಾನ್, ದಯವಿಟ್ಟು ನಿಮ್ ಕೈ ಕೊಡ್ತೀರಾ? ಥ್ಯಾಂಕ್ ಯು. ಅದ್ ಸರಿ, ನಾನ್ ನಿನಗ್ ಗೊತ್ತಾ? ಇಲ್ಲ. ಮತ್ತ್ಯಾಕ್ ನನ್ ಕೈ ಕುಲುಕ್ತಿದ್ಯಲ್ಲ? ಅದು ಇಷ್ಟು ವರ್ಷ ಆದ್ರೂ ನೀವು ಅಜ್ಜಿನ ಸಾರಿ ಆಂಟಿನ ಇಷ್ಟು ಸಂತೋಷವಾಗಿ ಪ್ರೀತಿಯಿಂದ ನೋಡ್ಕೋತಿದ್ದೀರಾ ಅಲ್ವಾ? ಅದ್ರ ಗುಟ್ಟೇನು ಅಂತ ಕೇಳೋಣ ಅಂತ ಬಂದೆ. ನೋಡ್ದೇನೆ ರಾಜಲಕ್ಷ್ಮಿ ಹೆಂಗ್ ಹೊಗಳ್ತಾ ಇದ್ದಾರೆ. ಅದ್ರಲ್ಲಿ ಗುಟ್ಟು ಗಿಟ್ಟು ಏನಿಲ್ಲಪ್ಪ, ಒಂದೇ ಒಂದ್ ಪದ ಬಳಸಿದ್ರೆ ಸಾಕು. ಪದನ? ಏನ್ ಪದ ಅಂಕಲ್? ಕನ್ನಡದಲ್ಲಿ ಸರಿ, ಇಂಗ್ಲಿಷ್ ಅಲ್ಲಿ ಓಕೆ. ಈ 2 ಪದ ಉಪಯೋಗಿಸ್ಬಿಟ್ರೆ ಹೆಂಡತಿ ಏನ್ ಕೇಳಿದ್ರು ಸರಿ ಅಂದ್ಬಿಟ್ರೆ ಸಾಕು, ಜೀವನ ಪೂರ್ತಿ ಸುಖವಾಗಿರ್ಬೋದು. ಆದ್ರೆ ಈಗಿನವರು ಓಕೆ ಅನ್ನೋ ಬದಲು ಯಾಕೆ ಅನ್ನೋದು ಜಾಸ್ತಿ, ಸರಿ ಅನ್ನೋ ಬದಲು ವರಿ ಮಾಡೋದೇ ಜಾಸ್ತಿ. ಅದಕ್ಕೆ ಸುಖ ದಾಂಪತ್ಯ ಕಣ್ಮರೆಯಾಗಿ ಸಂಸಾರದಲ್ಲಿ ಸಾರವೇ ಇಲ್ದೇ ಇರೋ ಹಾಗಾಗಿದೆ. ಏನ್ ಪಾಯಿಂಟ್ ಹೇಳಿದ್ರಿ ಯಂಗ್ ಮ್ಯಾನ್, ಸೂಪರ್. ಅಜ್ಜಿ, ತಾತನಂತ ಗಂಡನ್ ಪಡೆಯೋದಕ್ಕೆ ನೀವೆಷ್ಟು ಪುಣ್ಯ ಮಾಡಿದೀರಾ ಗೊತ್ತಾ? ಸರಿಯಾಗಿ ಹೇಳ್ದೆ ನೋಡಮ್ಮ, ಅದನ್ನ ಇನ್ನೊಂದ್ಸರಿ ಹೇಳಮ್ಮ. ತಾತನಂತ ಗಂಡನ್ ಪಡೆಯೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದೀರಾ. ಅವ್ರನ್ನ ಅಜ್ಜಿ ತಾತ ಅಂತ ಕರಿಬೇಡಿ, ಅಂಕಲ್ ಆಂಟಿ ಅಂತ ಕರೀರಿ. ಅದು ಗೊತ್ತಾಗಿಲ್ಲ. ಅಂಕಲ್ ಹಂಗೇನಿಲ್ಲಮ್ಮ, ಅಜ್ಜಿ ತಾತ ಅಂತಾನೆ ಕರಿಯಮ್ಮ. ಹೌದೌದು, ನೀನ್ ಕರಿಯಮ್ಮ. ಏನ್ ಯಂಗ್ ಮ್ಯಾನ್ ನೀವು, ನಾನ್ ಮಾತ್ರ ನಿಮ್ಮನ್ನ ಅಜ್ಜಿ ತಾತ ಅಂತ ಕರಿಬಾರ್ದು, ಇವ್ರು ಕರಿಬಹುದು, ಇದು ಹೇಗೆ? ನನ್ನ ಇಷ್ಟ ಕಣಯ್ಯ. ಸರಿ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನಮ್ದು ಲವ್ ಮ್ಯಾರೇಜ್. ಆದ್ರೂ ಮನೇಲೆಲ್ಲ ಒಪ್ಸಿ ನಾವು ಮದ್ವೆ ಆಗಿರೋದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಜೀವನ ಮಾಡ್ತಾ ಇದೀವಿ, ಇವಾಗ್ಲೂ ಮಾಡ್ತಾ ಇದೀವಿ. ಹೇಗೆ? ಸೂಪರ್. ಮೊದ್ಲು ನಾನು ಹಿಂದೆನೆ ಸುತ್ತುತ್ತಿರುವಾಗ ಯಾರೋ ರೋಡ್ ರೋಮಿಯೋ ಅನ್ಕೊಂಡಿದ್ದೆ, ಆದ್ರೆ ಇವರೇ ನನ್ ರೋಮಿಯೋ ಆದ್ರು. ನಾನು ಅವ್ರನ್ನ ತಪ್ಪು ತಿಳ್ಕೊಂಡು ಎಷ್ಟ್ ಬೈದಿದೀನಿ ಗೊತ್ತಾ, ದೂರನೂ ತಳ್ಳಿದೀನಿ. ಆದ್ರೂ ಇವ್ರು ನನ್ನನ್ ಮಾತ್ರ ಬಿಟ್ಕೊಡ್ಲಿಲ್ಲ. ನಾನೆಷ್ಟು ಅವಮಾನ ಮಾಡಿದ್ರು ನನ್ನ ಹಿಂದೆನೆ ಬರ್ತಾ ಇದ್ರು. ಜೀವನನೇ ಹಾಗೆ, ನಮ್ಮನ್ ತುಂಬಾ ಇಷ್ಟಪಡೋರ್ನ ನಾವು ತಪ್ಪಾಗೆ ನೋಡ್ತೀವಿ, ಆದ್ರೆ ಅವ್ರು ಮಾತ್ರ ಯಾವಾಗ್ಲೂ ಸರಿಯಾಗೇ ಇರ್ತಾರೆ.